ಕೊರಿಯನ್ ಗ್ಲಾಸ್ ಸ್ಕಿನ್ ಚಾಲೆಂಜ್, ಜಾಪನೀಸ್ ಗ್ಲಾಸ್ ಸ್ಕಿನ್ ಚಾಲೆಂಜ್, ಆ ಚಾಲೆಂಜ್, ಈ ಚಾಲೆಂಜ್ ಅಂತ ಭಾಳ ವೆರೈಟೀಸ್ ನಾವು ಆಲ್ಮೋಸ್ಟ್ ತೊಗೊಂಡು ಬಂದಿರ್ತೀರಿ. ಸೊ ಇವತ್ತು ನಾವೊಂದು ಯೋಚನೆ ಮಾಡೀನಿ ಏನಪ್ಪ ಅಂತಂದ್ರೆ ನಮ್ಮ ಇಂಡಿಯನ್ ಗ್ಲಾಸ್ ಸ್ಕಿನ್ ಚಾಲೆಂಜ್ ಅಂದ್ರೆ ನಮ್ಮ ಇಂಡಿಯನ್ದು ಒಂದು ಸ್ಕಿನ್ ಟೋನು ಬೇರೆ ಬೇರೆ ಥರ ಆಗಿರುತ್ತೆ ರೀ. ಸೊ ಆ ಸೀಕ್ರೆಟ್ನ ಇವತ್ತು ಸೂಪರಾಗಿ ನಾನು ಮಾಡಿ ತೋರಿಸ್ಲಿಕ್ಕತ್ತೀನಿ. ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಏನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಟಾಫಟ್ ಅಂತೇಳಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆಮೇಲೆ ನಿಮ್ಗೆ ಏನು ಅನಿಸುತ್ತೆ ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಿರಿ, ನಿಮಗೋಸ್ಕರ ನಾವು ಕೂಡ ಕಾಯ್ತಾ ಇರ್ತೀವಿ. ಇವತ್ತಿನ ಒಂದು ಗ್ಲಾಸ್ ಸ್ಕಿನ್ ಚಾಲೆಂಜ್, ಒಂದು ಇಂಡಿಯನ್ ಗ್ಲಾಸ್ ಸ್ಕಿನ್ ಚಾಲೆಂಜ್ ಅಂತ ಹೇಳ್ಬೋದು. ಸೊ ಸೂಪರ್ ಆಗಿರುತ್ತೆ. ಜಸ್ಟ್ ನೀವು ಒಂದು ಸರಿ ಇದನ್ನು ಅಪ್ಲೈ ಮಾಡಿದ್ರಪ್ಪ ಅಂದ್ರೆ ಒಂದು 20 ದಿನ ನೀವು ಯಾವ ಕ್ರೀಮ್ ಹಚ್ಚೋದು ಬೇಡ್ರಿ, ಅಷ್ಟೊಂದು ನಿಮ್ಮ ಫೇಸ್ ಹೊಳೆಯುತ್ತೆ. ನಾನಿಲ್ಲಿ ಮಾಡ್ಕೊತ ಹೋಗ್ತೀನಿ ಸ್ಟೆಪ್, ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ಒಂದು ಮಾಡಿ ಒಂದು ಮಾಡದೇ ಇರೋಂಗೆ ಇರಬೇಡ್ರಿ, ಮತ್ತು ಆಮೇಲೆ ಬಂದು ಏನು ಕೇಳಲಿಕ್ಕೆ ಹೋಗಬೇಡ್ರಿ. ಸೊ ಮೊದಲೇ ಹೇಳ್ಬಿಡ್ತೀನಿ, ನಾನು ಮಾಡ್ಕೊತ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ. ನೀವು ಕೂಡ ನೋಡಿರಿ, ಒಂದು 5 ನಿಮಿಷ ಕುಂತ್ಕೊಂಡು ಚೆಂದಾಗಿ ನೋಡಿರಿ. ನಿಮ್ಮ ಗ್ಲಾಸ್ ಸ್ಕಿನ್ನ ಮನೆ ಒಳಗೆ ಎಷ್ಟು ಸೂಪರಾಗಿ ಮಾಡ್ಕೊಳ್ಬೋದು. ಜೊತೆಗೆ ನೀವು ಪಾರ್ಲರ್ಗೆ ಹೋಗಿದ್ದೇನೆ ಒಂದು 20,000 ಉಳಿಸ್ಬೋದು ರೀ. ಇದಕ್ಕೆ ನಾನೇ ಗ್ಯಾರಂಟಿ, ನಾನೇ ಚಾಲೆಂಜ್ ಇವತ್ತು ನಿಮಗೆ ಮಾಡಿ ನೋಡಿರಿ, ಚಾಲೆಂಜ್ ಮಾಡ್ತೀನಿ ನಾನು ನಿಮಗೆ. ಸೊ ನಾ ಇಲ್ಲಿ ಕೊಬ್ಬರಿ ಎಣ್ಣೆ ಅಥವಾ ವಾಸ್ಲಿನ್ ನಿಮ್ಮ ಮನೆಯೊಳಗೆ ಯಾವುದದ ಅದನ್ನು ಯೂಸ್ ಮಾಡ್ಕೊಳ್ರಿ. ಇವಾಗ ನಾವು ಕಾಜಲ್, ಮಸ್ಕಾರ, ಲಿಪ್ ಬಾಂಬ್, ಲಿಪ್ಸ್ಟಿಕ್, ಫೌಂಡೇಶನ್ ಅದು ಇದು ಹಾಳು ಮೂಳು ಏನೇನೋ ಹಚ್ಕೊಂಡಿರ್ತೀರಿ. ಯಾಕಂದರೆ ಎಲ್ರಿಗೊಂದು ಆಸೆ ಇರುತ್ತೆ ನಾವು ಚೆಂದ ಕಾಣಿಸ್ಬೇಕಂತೇಳಿ. ಸೊ ಹಂಗಾಗಿ ಹಚ್ಕೊಂಡಿರ್ತೀವಿ. ಅದನ್ನೆಲ್ಲ ಇಲ್ಲಿ ಮೊದಲು ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ರಿಮೂವ್ ಮಾಡಬೇಕಾಗುತ್ತೆ ರೀ. ಹಾಗೇ ಈ ಒಂದು ಸ್ಟೆಪ್ಪನ್ನು ಅಪ್ಲಿಕೇಶನ್ನ ಹಚ್ಕೊಳ್ಬಾರ್ದಿಲ್ಲ, ಅದಕ್ಕೆ ಫಸ್ಟ್ ಸ್ಟೆಪ್ ರೀ ಇದು. ಸೊ ಇದನ್ನೆಲ್ಲನೂ ಚೆಂದಾಗಿ ನೀವು ರಿಮೂವ್ ಮಾಡಿರಿ. ಚೆಂದಾಗಿ ರಿಮೂವ್ ಮಾಡಿ ಇದನ್ನು ಫೇಸ್ನ ವಾಶ್ ಮಾಡ್ಕೊಂಬರ್ರಿ ಕ್ಲೀನಾಗೆ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ನಾ ಇಲ್ಲಿ ಒಂದು ಬೌಲ್ ಒಳಗೆ ಓಟ್ಸ್ ಕಾಮನ್ನಾಗಿ ಎಲ್ಲರ ಮನೆಯೊಳಗೂ ಇದ್ದೇ ಇರುತ್ತೆ ರೀ. ಓಟ್ಸನ್ನು ನಾನು ಮಿಕ್ಸಿ ಒಳಗೆ ಹಾಕ್ಕೊಂಡು ಅದನ್ನು ಒಂದು ಪೌಡರ್ ಮಾಡಿ ಇಲ್ಲಿ ತೊಗೊಳಿಕತ್ತೀನಿ. ಓಟ್ಸ್ ಇದು ನಮ್ಮ ಡಯಟ್ ಒಳಗೆ ನಾವು ಯೂಸ್ ಮಾಡ್ತೀವಿ, ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ನಾನು ಇದರೊಳಗೆ ಇವತ್ತು ಹಾಲು ಯೂಸ್ ಮಾಡ್ಲಿಕ್ಕತ್ತೀನಿ. ಹಾಲನ್ನು ನಿಮ್ಮ ಹತ್ರ ಹಸಿ ಹಾಲಿದ್ರೆ ಬೆಟರ್ ಇರುತ್ತೆ, ಬಟ್ ಹಸಿ ಹಾಲು ಇಲ್ಲಪ್ಪ ಅನ್ನೋರಿದ್ರೆ ಸೊ ನೀವು ಕಾಯಿಸಿ ಆರಿಸಿದಂಥ ಹಾಲು ತೊಗೊಳ್ರಿ. ಅದು ಆರಿಸಿದಂಥ ಅನ್ನೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ತಣ್ಣಗಾಗಿದ್ದ ಹಾಲು ತೊಗೊಂಡ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ ರೀ, ಖರೇನ. ಸೊ ನಿಮಗೆ ಹೇಳೋದು ಬೇಡ, ನಾನು ಮಾಡಿ ತೋರಿಸ್ತೀನಲ್ಲ, ಜಸ್ಟ್ ನಿಮ್ಮ ಮೇಲೆ ನೀವು ಅಪ್ಲಿಕೇಶನ್ ಮಾಡ್ಕೊ, ಆವಾಗ ಇದ್ರದ್ದು ಒಂದು ರಿಸಲ್ಟ್ ಗೊತ್ತಾಗೋದು. ಸೊ ಆಣೆ ಮಾಡಿ ಹೇಳ್ತೀನಿ, ಖರೇನ ರೀ, ಇಷ್ಟೊಂದು ಸೂಪರ್ ಆಗಿರುತ್ತೆ. 20 ಫೇಶಿಯಲ್ ಮಾಡಿದಷ್ಟು ನಿಮಗೆ ಖುಷಿ ಸಿಗುತ್ತೆ. ಆಮೇಲೆ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಈ ಥರ ಅನುಭವನೇ ಪಡ್ಕೊಂಡಿಲ್ಲ ಅನ್ನೋಷ್ಟು ಖುಷಿ ಸಿಗುತ್ತೆ ನಿಮಗೆ. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ ನೋಡ್ರಿ. ಜಸ್ಟ್ ನಾನು ಕೋಕೋನಟ್ ಆಯಿಲ್ ಮಸಾಜ್ ಮಾಡಿದ್ನಿ ಅಷ್ಟೆ. ಅದನ್ನು ಫೇಸ್ ವಾಶ್ ಮಾಡ್ಕೊಂಡು ಬಂದಾಗ ನಿಮ್ಮ ಫೇಸ್ ಎಷ್ಟು ಚಂದ ಯಂಗಾಗಿ ಲುಕ್ಕಿಂಗ್ ಕಾಣಿಸ್ಲಿಕ್ಕತ್ತದ, ಅಂದರೆ ಒಂದು ಗ್ಲಾಸಿ ಲುಕ್ ಕಾಣಿಸ್ಲಿಕ್ಕತ್ತದ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಓಟ್ಸದ್ದು ಪ್ಯಾಕ್ ಮಾಡಿದ್ನೆಲ್ಲ ಅದನ್ನು ಇಲ್ಲಿ ಹಚ್ಕೊಂಡು ತೋರಿಸ್ಲಿಕ್ಕತ್ತೀನಿ. ಈ ಓಟ್ಸ್ ಬಂದುಬಿಟ್ಟು ನಮ್ಮ ಸ್ಕಿನ್ನಲ್ಲಿರುವಂಥ ಏನಾದರೂ ಕಪ್ಪು ಕಲೆಗಳದು ಇದ್ದು ಅಂದರೆ ಅದನ್ನು ತೆಗೆದು ಹಾಕಿ ನಮ್ಮ ಸ್ಕಿನ್ನನ್ನು ಲೈಟನ್ ಮಾಡ್ಕೋವಂತ ಬರುತ್ತಾ, ಅಂದರೆ ಆ ಕಪ್ಪು ಕಲೆ ಏನಿರ್ತಾವಲ್ರಿ ಅದನ್ನು ಲೈಟನ್ ಮಾಡುತ್ತಾ ಬ್ರೈಟನ್ ಮಾಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ನಾವು ಇದರಲ್ಲಿ ಹಾಲು ಹಾಕಿದ್ರಿಂದ ಹಾಲು ಕ್ಲೆನ್ಸಿಂಗ್ದು ಕೆಲಸ ಮಾಡುತ್ತೆ, ಜೊತೆಗೆ ನಮ್ಮ ಸ್ಕಿನ್ನನ್ನು ವೈಟ್ ಆ್ಯಂಡ್ ಬ್ರೈಟ್ನಿಂಗ್ ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ. ಇವೆರಡು ಕಾಂಬಿನೇಷನ್ ಇಷ್ಟೊಂದು ಸೂಪರ್ ಆಗ್ಯದ್ರಿ ಖರೇನ. ಜಸ್ಟ್ ನೀವು ಪಾರ್ಟಿ ಫಂಕ್ಷನ್ ಅಲ್ಲೆಲ್ಲ ಏನಾದರೂ ಹೋಗೋದಿದ್ರೆ ಒಂದು ಅರ್ಧ ಗಂಟೆ ಮುಂಚಿದ್ರೆ ಈ ಥರ ಮಾಡಿಬಿಟ್ರಪ್ಪ ಅಂದ್ರೆ ಮದುಮಗಳನ್ನ ಬಿಟ್ಟು ನಿಮ್ಮನ್ನು ನೋಡ್ತಾರೆ. ಮದುಮಗಳಂತೂ ಕಾಮನಾಗಿ ಆಕಿ ಮೇಕಪ್ ಮಾಡ್ಕೊಂಡಿರ್ತಾಳೆ, ಬಟ್ ನೀವು ಯಾವುದು ಮೇಕಪ್ ಮಾಡೋದು ಬೇಡ, ಯಾವ ಕ್ರೀಮ್ ಹಚ್ಚೋದು ಬೇಡ, ಜಸ್ಟ್ ನೀವು ಇದನ್ನು ಯೂಸ್ ಮಾಡಿ ಅಪ್ಲಿಕೇಶನ್ ಜಸ್ಟ್ ನೀವು ಹಾಗೆ ಹೋಗ್ರಿ ಸಾಕು, ಎಲ್ಲರೂ ನಿಮ್ಮನ್ನ ನೋಡ್ತಾರೆ. ಇವಾಗ ನೋಡಿರಿ, ನಾವು ಕಾಲೇಜ್ ಒಳಗೆ ಹೋಗಲಿ ಆಫೀಸ್ಗೆ ಆಗಲಿ ಏನಾದರೂ ನೀವು ಈ ಥರ ಹೋಗ್ಬಿಟ್ರಪ್ಪ ಅಂತಂದ್ರೆ ಇದನ್ನೆಲ್ಲ ಅಪ್ಲಿಕೇಶನ್ ಮಾಡ್ಕೊಂಡು ಹೇಳ್ತೀನಿ ನಿಮಗೆ. ಲಾಸ್ಟ್ ನಂಗೆ ಭಾಳ ಖುಷಿ ಆಗ್ಲಿಕ್ಕತ್ತದ ಖರೇನೆ. ಇದನ್ನು ಯೂಸ್ ಮಾಡ್ಕೊಳ್ರಿ. ನಾನು ಇದನ್ನು ಹಚ್ಚಿ ಒಂದು 5 ನಿಮಿಷ ಬಿಟ್ಟು ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ರಿ. ಎಲ್ಲ ಕಡೆನೂ ಚೆನ್ನಾಗಿ ಮಸಾಜ್ ಮಾಡಿದ್ಮೇಲೆ ಇದನ್ನು ವಾಶ್ ಮಾಡ್ಕೊಂಬಂದಿನಿ. ಸೊ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಅದ. ಇಲ್ಲಿ ಎಡಿಟ್ ಇಲ್ಲ, ಫಸ್ಟ್ ನನ್ನ ಫೇಸ್ನ ಹೋಗಿ ನೋಡ್ಬೋದು, ನೆಕ್ಸ್ಟ್ ಆಮೇಲೆ ಬಂದು ಇಲ್ಲಿ ನೀವು ನೋಡ್ಬೋದು. ಸೊ ಬೇಡ ಅನ್ನಂಗಿಲ್ಲ ನಿಮಗೆ, ಇಷ್ಟೊಂದು ಸೂಪರಾಗಿರುತ್ತೆ ಖರೇನ. ಭಾಳ ಅಂದರೆ ಭಾಳ ಖುಷಿ ಆಗ್ಲಿಕ್ಕತ್ತದ. ಇದನ್ನು ನಾನು ನಿಮಗೆ ಚಾಲೆಂಜ್ ಅಂತ ತೊಗೊಂಬಂದಿನಿ, ಈ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡಿರಿ. ಸೊ ಯಾರ್ಯಾರು ಈ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡಿ ಒಳ್ಳೆ ಒಂದು ರಿಸಲ್ಟ್ ಕಂಡುಕೊಂಡಿರಿ ಅವ್ರು ಬಂದು ಖಂಡಿತ ನನಗೆ ಒಂದು ಮೆಸೇಜ್ ಮಾಡಿರಿ, ಒಂದು ಚಿಕ್ಕದಾಗಿ ಕಮೆಂಟ್ ಮಾಡಿರಿ ಈ ಒಂದು ಚಾಲೆಂಜ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನೀವು. ಸೊ ನಡೀರಿ ತರ್ಡ್ ಸ್ಟೆಪ್ ನಾ ಏನು ಮಾಡ್ಲಿಕ್ಕತ್ತೀನಿ ಅಂತ ನೋಡ್ಕೊಂಬಂದ್ಬಿಡೋನು. ತರ್ಡ್ ಸ್ಟೆಪ್ ಬಂದುಬಿಟ್ಟು ನಾವಿಲ್ಲಿ ಮೊಸರನ್ನು ಆ್ಯಡ್ ಮಾಡ್ಲಿಕ್ಕತ್ತೀನಿ. ಮೊಸರು ಎಲ್ಲರ ಮನೆಗಳು ಸಿಗ್ತಾವ್ರಿ ಭಾಳ ಈಸಿಯಾಗಿ. ಸೊ ಇಲ್ಲಿ ನಿಮ್ಮ ಮೊಸರು ಇಲ್ಲಪ್ಪ ಅಂತಂತಂದ್ರೆ ನೀವು ಇದ್ರೊಳಗೆ ರೋಸ್ ವಾಟರ್ ಯೂಸ್ ಮಾಡಬಹುದು, ಇಲ್ಲಪ್ಪ ಅಂತಂದ್ರೆ
ಹಾಲು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇದು ಚಿಯಾ ಸೀಡ್ಸ್ ಭಾಳ ಅಂದ್ರೆ ಭಾಳ ಈಸಿಯಾಗಿ ಸಿಗ್ತಾವ್ರಿ ಎಲ್ಲ ಕಿರಾಣಿ ಶಾಪ್ ಒಳಗೆ. ನೀವು ಹೋಗಿ ಆರಾಮಾಗಿ ತೊಗೊಳ್ಬೋದು. ಇಲ್ಲಪ್ಪ ಅಂದ್ರೆ ಆನ್ಲೈನ್ನಾಗೂ ನೀವು ಆರ್ಡ್ರ್ ಕೂಡ ಮಾಡ್ಬೋದು. ಭಾಳ ಈಸಿಯಾಗಿ ಸಿಗ್ತಾವೆ. ನೀವು ನೋಡಿದ್ರಲ್ಲ ಬಾಟಲ್, ಅದನ್ನು ನನ್ನ ಡಯಟಿಗೆ ಅಂತ ನಾನು ಆ್ಯಕ್ಚುಲಿ ಅದನ್ನು ಡಯಟ್ ಒಳಗೂ ಯೂಸ್ ಮಾಡ್ತೀನಿ. ನಾನು ಊಟ, ನನ್ನ ಫ್ರೂಟ್ಸ್ ಎಲ್ಲದ್ರೊಳಗೂ ನಾನು ಈ ಒಂದು ಚಿಯಾ ಸೀಡ್ಸ್ ಇಲ್ಲದೆ ಊಟನೂ ಮಾಡಲ್ಲ, ತಿನ್ನೋದು ಅಂದರೆ ನಾಷ್ಟ ಡಿನ್ನರ್ ಈ ಥರ ಎಲ್ಲದ್ರಾಗೂ ಯೂಸ್ ಮಾಡುತ್ತೇನೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಸ್ಕಿನ್ ಇಷ್ಟೊಂದು ಹೆಲ್ದಿಯಾಗಿರೋದಕ್ಕೆ ಈ ಒಂದು ಅಪ್ಲಿಕೇಶನ್ ಕಾರಣ ಅಂತ ಹೇಳ್ಬೋದು. ಇದೊಂದು ಇಷ್ಟೊಂದು ಡೈಮಂಡ್ ಗೋಲ್ಡ್ ಏನಾದರೂ ಹೇಳ್ರಿ, ನೀವು ಯೂಸ್ ಮಾಡಿದ ಮೇಲೆ ನೀವು ಡೈಮಂಡ್ ಅಂತ ಹೇಳ್ತಿರೋ, ಗೋಲ್ಡ್ ಅಂತ ಹೇಳ್ತಿರೋ, ಏನು ಹೈಡ್ರಾ ಫೇಶಿಯಲ್ ಅಂತ ಹೇಳ್ತಿರೋ, ಬಂದು ನೀವೇ ರಿಸಲ್ಟ್ ಮಾಡಿರಿ. ನಿಮ್ಮ ಒಂದು ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸೊ ನಾನು ಫೇಸ್ ನೋಡ್ರಿ ಜಸ್ಟ್ ಅವೆರಡೇ ಅಪ್ಲಿಕೇಶನ್ ಮಾಡೀವಿ, ನಾವು ಅಪ್ಲೈ ಮಾಡೀವಿ. ಸೊ ಎಷ್ಟು ಚಂದ ಸ್ಕಿನ್ ಬ್ರೈಟನ್ ಕಾಣ್ಲಿಕ್ಕತ್ತದ. ಇನ್ನು ಈ ಥರ್ಡ್ ಸ್ಟೆಪ್ ಯೂಸ್ ಮಾಡಿದ್ವಪ್ಪ ಅಂತಂದ್ರೆ ಇಷ್ಟೊಂದು ಸೂಪರ್ ಆಗಿರುತ್ತೆ ರೀ. ನಾ ಅದನ್ನು ಮೊಸರು ಆಮೇಲೆ ಚಿಯಾ ಸೀಡ್ಸ್ನ ಎಲ್ಲನೂ ಹಾಕ್ಕೊಂಡಿದ್ದೆಲ್ಲ ಅದನ್ನು ಮಿಕ್ಸ್ ಮಾಡಿ ಒಂದು 5 ರಿಂದ 6 ನಿಮಿಷ ಇಡ್ರಿ. ಸ್ವಲ್ಪ ಅದು ಉಬ್ಬ್ದಂಗೆ ಆಗುತ್ತೆ. ಆಮೇಲೆ ಅದನ್ನು ಮಿಕ್ಸಿ ಹಾಕ್ಕೊಳ್ರಿ. ಚಂದಂಗೆ ಮಿಕ್ಸಿ ಹಾಕ್ಕೊಂಡು ನೀವು ಚಂದ ಮಿಕ್ಸಿ ಹಾಕ್ಕೊಂಡು ಅದನ್ನು ಒಂದು ಪೇಸ್ಟ್ ಮಾಡಿಕೊಡ್ರಿ. ಪೇಸ್ಟ್ ಮಾಡ್ಕೊಂಡು ಈ ಥರ ಫೇಸ್ ವಾಶ್ ಅಂತೂ ಮಾಡ್ಕೊಂಬಂದೀವ್ರಿ. ಈಗ ನಾವು ಮತ್ತು ಫೇಸ್ ವಾಶ್ ತೊಗೊಂಡು ಯೂಸ್ ಮಾಡಬೇಡ್ರಿ. ಜಸ್ಟ್ ವಾಟ್ರಿಂದ ಕ್ಲೀನ್ ಮಾಡಬೇಕಾಗುತ್ತೆ. ನೀವು ಯಾವ್ಯಾವ ಸ್ಟೆಪ್ಪೆಲ್ಲ ಯೂಸ್ ಮಾಡಿವಲ್ಲ ಆದಮೇಲೆ ಆ ಸ್ಟೆಪ್ಗಳನ್ನ ಎಲ್ಲ ಯೂಸ್ ಮಾಡಿದ್ಮೇಲೆ ನೀವು ಜಸ್ಟ್ ನಾರ್ಮಲ್ ವಾಟ್ರಿಂದ ವಾಶ್ ಮಾಡ್ಕೋಬೇಕಾಗುತ್ತೆ. ಫೇಸ್ ವಾಶ್ ಅಂದ ತಕ್ಷಣ ನೀವು ಫೇಸ್ ವಾಶ್ ತೊಗೊಂಡು ಅದನ್ನು ಹಚ್ಕೊಂಡು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಇಲ್ಲಿ ವಿಡಿಯೋ ಭಾಳ ಲಾಂಗ್ ಆಗುತ್ತಂತೆ ನಾನು ಸ್ವಲ್ಪ ಸಣ್ಣದು ಮಾಡೀನಿ, ಯಾಕಂದ್ರೆ ನಿಮ್ಗೆ ಹೇಳಲೇಬೇಕು ನಾ ಎಲ್ಲನೂ ಶಾರ್ಟ್ ಆಗಿ. ಸೊ ಹಾಗಾಗಿ ಒಂದು ವೇಳೆ ತಿಳಿಲಿಲ್ಲ ಅಂದರೆ ಕೇಳ್ರಿ, ನಾ ಹೇಳ್ತೀನಿ. ಸೊ ಇಲ್ಲಿ ನಾನು ಈ ಫೇಸ್ನ ಈ ಒಂದು ಫೇಸ್ ಪ್ಯಾಕ್ನ ಹಚ್ಕೊಳ್ಳಿಗತ್ತೀನಿ. ಹಚ್ಕೊಂಡು ಇದು ಆ್ಯಕ್ಚುಲಿ ಸ್ಟಿಕ್ ಆನ್ ಆಗಂಗಿಲ್ಲ ನಮ್ಮ ಫೇಸ್ ಮೇಲೆ. ಸೊ ನಿಮ್ಮ ಹತ್ರ ಶೀಟ್ ಮಾಸೋದು ಇದ್ರೆ ಅದನ್ನು ಕೂಡ ಮಾಸ್ಕ್ ಶೀಟ್ ಅಂತ ಹೇಳ್ತೀವಿ ನೋಡಿ, ಅದಿದ್ದರೆ ಇದನ್ನು ಹಚ್ಕೊಂಡು ಅದ್ರ ಮೇಲೆ ನೀವು ಹಾಕ್ಕೊಂಡು ಒಂದು 20 ರಿಂದ 25 ನಿಮಿಷ 30 ನಿಮಿಷ ಅಂದರೆ ಒಂದು ಅರ್ಧ ಗಂಟೆ ಬಿಡ್ಬೋದು. ಇಲ್ಲಪ್ಪ ಅನ್ನೋರಿದ್ರೆ ಈ ಥರ ಇದನ್ನು ನಿಲ್ಲೋಲ್ರಿ ಫೇಸ್ ಮೇಲೆ. ಅದು ನಿಲ್ಲಿಲ್ಲ ಅಂತೇಳಿ ಬೇಜಾರು ಮಾಡ್ಕೋಬಾಡ್ರಿ. ಅದನ್ನು ಫುಲ್ ನೀವು ಒಂದು 10 ನಿಮಿಷ ನಿಮ್ಮ ಕಡೆಯಿಂದ ಎಷ್ಟು ಒಂದು ಟೈಮ್ ಆಗುತ್ತಲ್ಲ, ನಿಮ್ಮ ಕಡೆಯಿಂದ ಎಷ್ಟಾಗುತ್ತಲ್ಲ ಅಷ್ಟು ಇದನ್ನು ಚೆಂದಂಗೆ ಎಲ್ಲನೂ ಮಸಾಜ್ ಮಾಡಿರಿ. ಅದನ್ನು ತೊಗೊಂಡು ಹೆದರ್ಲಿಕ್ಕೆ ಹೋಗ್ಬೇಡ್ರಿ. ಮಸಾಜ್ ಮಾಡಿ ಒಂದು 30 ನಿಮಿಷ ಬಿಟ್ಟು ಹಾಗೇನೆ ಬಿಟ್ಟು ಇದನ್ನು ಫೇಸ್ ವಾಶ್ ಮಾಡ್ಕೊಂಬರ್ರಿ. ವಾವ್, ಸೂಪರು ಖರೇನೆ ಇಷ್ಟೊಂದು ಸಖತ್ತಾಗಿ ಸೂಪರಾಗಿ ನಿಮ್ಮ ಒಂದು ಪಾರ್ಲರ್ ಒಳಗೆ ಹೋದಾಗೂ ಖರೆ ಅಂದ್ರೆ ಅಲ್ಲಿ ನಾವು ದುಡ್ಡು ಕೊಟ್ಟಾಗ ಸಿಗುತ್ತೆ ರೀ. ಇದು ಫ್ರೀ ಒಳಗೆ ಸಿಗ್ಲಿಕ್ಕತ್ತದ ನಿಮಗೆ. ಈ ಒಂದು ಚಾಲೆಂಜ್ನ ಎಕ್ಸೆಪ್ಟ್ ಮಾಡ್ಕೊಳ್ರಿ. ಸೊ ಈ ಥರ ಚಾಲೆಂಜ್ ನಾನು ತೊಗೊಂಬರ್ಲಿಕ್ಕೆ ಭಾಳ ಇಷ್ಟಪಡ್ತೀನಿ. ನೀವೆಲ್ಲ ಕಮೆಂಟ್ ಮಾಡಿದರೆ ಚಲೋತ್ನಂಗೆ ಅಂತಂದ್ರೆ ಅದ್ರ ರಿಸಲ್ಟ್ ಒಳ್ಳೇದಾಗಿರುತ್ತೆ ರೀ. ಸೊ ಹಾಗಾಗಿ ಕಮೆಂಟ್ ಮಾಡಿ ಚಂದಂಗೆ. ಸೊ ಇದೇ ಥರ ನಾನು ಮತ್ತೆ ಬೇರೆ ಚಾಲೆಂಜ್ಗಳನ್ನು ತೊಗೊಂಡು ಬರ್ತೀನಿ. ನೀವು ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ರಿ. ಸೊ ನಾನು ಕೂಡ ನಿಮಗೆ ತೋರಿಸ್ಲಿಕ್ಕೆ ಭಾಳ ಕ್ಯೂರಿಯಾಸಿಟಿ ಒಳಗದ. ಸೊ ಇಷ್ಟೊಂದು ಸಖತ್ತಾಗಿದೆ. ನಿಮ್ಮೊಂದು ಕಮೆಂಟಿಗೋಸ್ಕರ ಕಾಯ್ತಾ ಇದ್ದೀನಿ. ನಾ ಇದನ್ನು ಫೇಸ್ನ ವಾಶ್ ಮಾಡ್ಕೊಂಡು ಅಂದರೆ ನಾರ್ಮಲ್ ವಾಟರಿಂದ ತೊಳ್ಕೊಂಡು ಬಂದೇನಿ ರೀ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಒಂದಿಷ್ಟು ನೀರು ಕುದಿಯೋಲಿಕ್ಕೆ ಇಟ್ಟೀನಿ. ಅದರೊಳಗೆ ನಾ ಇಲ್ಲಿ ಗ್ರೀನ್ ಟೀನ ಹಾಕ್ಲಿಕ್ಕತ್ತೀನಿ. ಇದನ್ನು ಚಂದಂಗೆ ಒಂದು ಗ್ಲಾಸ್ ವೇಳೆ ನಾವು ಅರ್ಧ ಗ್ಲಾಸ್ ನೀರು ಹಾಕಿದಾಗ ಅದ್ರ ಅರ್ಧ ಆಗೋಷ್ಟು ಕುದಿಸ್ಬೇಕಾಗುತ್ತೆ ರೀ. ಗ್ರೀನ್ ಟೀನ ಅಂತ ಬಾಯಿ ಬಿಟ್ಕೊಂಡು ಇದು ಮಾಡಬೇಡ್ರಿ. ಬಾಯಿ ಬಿಟ್ಕೊಂಡ್ರೆ ಅಂತ ಯಾರಾದರೂ ನೋಡ್ತಿರ್ತೀರಲ್ಲ, ಈಗ ಖರೇನ ನೀವು ಬಾಯಿ ಬಿಟ್ಕೊಂಡು ಗ್ರೀನ್ ಟೀನ ಅಂತಿರ್ತೀರಿ. ನನಗೆ ಗೊತ್ತ ಗ್ರೀನ್ ಟೀ ನಿಮ್ಮ ಹತ್ರ ಇಲ್ಲಪ್ಪ ಅಂತಂದ್ರೆ ಅದಕ್ಕೂ ಕೂಡ ನಾ ಇಲ್ಲಿ ಒಳ್ಳೆ ಸಜೆಷನ್ ಕೊಡ್ತೀನಿ ಒಂದು. ಸೊ ಸ್ಕಿಪ್ ಮಾಡೋ ಎಂಡ್ ತನಕ ನೋಡ್ರಿ ಅಂತ ಅದಕ್ಕೆ ಹೇಳಿಗತ್ತಿದ್ದೆ. ಇದನ್ನು ನಾನು ಅರ್ಧ ಗ್ಲಾಸ್ ಹಾಕಿದ್ದೆ ನೀರು. ಅದು ಪೂರ ಅರ್ಧ ಆಗಿ ಎಲ್ಲ ಕುದ್ದೆಲ್ಲ ಫುಲ್ ತಣ್ಣಗೆ ಆದಮೇಲೆ ರೋಸ್ ವಾಟರ್ ಸ್ಪ್ರೇ ನನ್ನ ಹತ್ರ ಬಾಟಲ್ ಖಾಲಿಯಾಗಿತ್ತಂದ್ರೆ ಅದ್ರೊಳಗೆ ಸ್ವಲ್ಪ ಅದ ರೀ. ಅದ್ರೊಳಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಗ್ರೀನ್ ಟೀ ಮತ್ತು ರೋಸ್ ವಾಟರ್ ಎರಡೂ ಮಿಕ್ಸ್ ಮಾಡಿಕೊಂಡು ಈ ಥರ ಸ್ಪ್ರೇ ಮಾಡ್ಕೊಳ್ರಿ. ನಿಮ್ಮ ಹತ್ರ ಸ್ಪ್ರೇ ಇಲ್ಲ ಅಂದ್ರೆ ಜಸ್ಟ್ ಸ್ವಲ್ಪ ಕೈಯೊಳಗೆ ಹಾಕ್ಕೊಂಡು ಟ್ಯಾಪ್ ಮಾಡ್ಕೊಳ್ರಿ. ಇದನ್ನೆಲ್ಲ ಚೆಂದಂಗೆ ಸ್ಪ್ರೇ ಮಾಡ್ಕೊಳ್ರಿ. ಒಬ್ಬೊಬ್ಬರಿಗೆ ಗ್ರೀನ್ ಟೀ ಏನಾಗುತ್ತಪ್ಪ ಅಂತಂದ್ರೆ ಈಗ ಫೇಸ್ ಇಷ್ಟು ಚಂದ ಗ್ಲೋ ಆಗ್ಲಿಕ್ಕತ್ತದ ರೀ. ಗ್ರೀನ್ ಟೀ ಯೂಸ್ ಮಾಡಿದಾಗ ಒಬ್ಬೊಬ್ಬರಿಗೆ ಅದು ಹೆಂಗೆ ಅನಿಸುತ್ತಪ್ಪ ಅಂತಂದ್ರೆ ಡಲ್ನೆಸ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಬೇಡ ಅಂದ್ರೆ ನೀವು ಅದನ್ನು ಸ್ಕಿಪ್ ಮಾಡಿರಿ. ಜಸ್ಟ್ ಇಲ್ಲೇ ನಾ ಹೇಳಿದೆ ಗ್ರೀನ್ ಟೀ ಬದಲಿ ಜಸ್ಟ್ ನೀವು ರೋಸ್ ವಾಟರ್ನ ಸ್ಪ್ರೇ ಮಾಡಿರಿ ಸಾಕು, ನಡೀತದೆ. ಸೊ ನೀವು ಹಾಕಲೇಬೇಕಂತ ಏನು ರೂಲ್ಸ್ ಇಲ್ಲ ಇಲ್ಲಿ ಗ್ರೀನ್ ಟೀ. ಯಾಕಂದರೆ ಒಬ್ಬೊಬ್ರಿಗೆ ಆಗಿ ಬರುತ್ತಾ ಅನ್ನೋಕ್ಕಿಂತ ಒಬ್ಬೊಬ್ರಿಗೆ ಡಲ್ನೆಸ್ ಆಗುತ್ತೆ ರೀ ಫೇಸ್. ಹಾಗಾಗಿ ಸೊ ಅದನ್ನು ಹಚ್ಕೊಂಡಾದ್ಮೇಲೆ ಅದನ್ನು ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಒಣಗಲಿಕ್ಕೆ ಬಿಡಬೇಕಾಗುತ್ತೆ. ಅಂದ್ರೆ ಅದು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ರೀ ಎಲ್ಲನೂ ನಮ್ಮ ಸ್ಕಿನ್ ಒಳಗೆ. ಒಂದು 10 ನಿಮಿಷ ಬಿಟ್ಬಿಡ್ರಿ. ಬಿಟ್ಟಾದಮೇಲೆ ನೀವು ಇಲ್ಲಿ ಯಾವುದಾದ್ರೂ ಇದು ಕಣ್ಣಿನ ಹತ್ರ ಕಪ್ಪಾಗಿರುತ್ತೆ ಅವರೆಲ್ಲ ಒಂದು ಕ್ರೀಮ್ನ ಯೂಸ್ ಮಾಡ್ತಿರ್ತಾರೆ. ಸೊ ಬೇಕಂದ್ರೆ ನೀವು ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳೋಂಗಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ
ಒಂದು ಯಾವುದಾದ್ರೂ ಮಾಯ್ಶ್ಚರ್ ನಿಮ್ಮ ಹತ್ರ ಯಾವುದಾದ್ರೂ ಮಾಯ್ಶ್ಚರೈಸರ್ ಇದ್ದರೆ ಅದನ್ನು ಸಹಿತ ಇಲ್ಲಿ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಳ್ರಿ. ಜಸ್ಟ್ ಲೈಕ್ ವಾವ್, ಎಲ್ಲರೂ ನಿಮ್ಮನ್ನು ನೋಡ್ತಾರೆ. ಈಗ ಆಫೀಸ್ಗೆ ಕಾಲೇಜ್ಗೆಲ್ಲ ಹೋಗ್ಬಿಡ್ರಿ ನೀವು ಈ ಥರ. ನಾನು ನೈಟ್ ಜಾಸ್ತಿ ರೀ ಮಾಡೋದು ಈ ಥರ. ನೀವು ಇದನ್ನು ಒಂದು ವೇಳೆ ಹೊರಗಡೆ ಡೇ ಒಳಗೆ ಮಾಡ್ಲಿಕ್ಕತ್ತೀವಿ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕು ಅನ್ನೋದಾದ್ರೆ ನೀವು ಇದ್ರ ಮೇಲೆ ಸನ್ಸ್ಕ್ರೀನ್ನ ಯೂಸ್ ಮಾಡಬಹುದು. ಇಲ್ಲಪ್ಪ ಅಂದ್ರೆ ನೈಟ್ ಟೈಮ್ ಈ ಥರ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿಬಿಡ್ರಿ. ಇಷ್ಟೊಂದು ಸಖತ್ತಾಗಿರ್ತವೆ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಫೇಸ್ ನೀವು ಆವಾಗಲೇ ಹೊಳಿತಾ ಇರುತ್ತೆ ರೀ. ಬಟ್ ನೀವು ಕಾಲೇಜ್ಗಾಗಲಿ ಆಫೀಸ್ಗಾಗಲಿ ಹೋಗಿ ಕುಂದಿರ್ತಿರಲ್ಲ ಪಕ್ಕಕ್ಕೆ, ಅವ್ರು ನಿಮ್ಮನ್ನೇ ನೋಡೋದು ಗ್ಯಾರಂಟಿ ರೀ. ಈ ಅನುಭವ ಖರೇನ ಎಲ್ಲರಿಗೂ ಆಗೇ ಆಗುತ್ತೆ. ಹೇಳ್ರಿ ಈ ಒಂದು ಅನುಭವ. ಮತ್ತೆ ಇದೇ ಥರ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.